ಬೆಂಗಳೂರಿನಲ್ಲಿ ಕಾರು ಚಾಲಕನೋರ್ವ ಅಟ್ಟಹಾಸವನ್ನೇ ಮೆರೆದಿದ್ದಾನೆ. ಸಿಗ್ನಲ್ನಲ್ಲಿ ಸೈಡ್ ಬಿಡಲಿಲ್ಲ ಅಂತ ಕ್ರೌರ್ಯವನ್ನೇ ಮೆರೆದಿದ್ದಾನೆ. ಬೆಂಗಳೂರಿನಲ್ಲಿ ಕಾರು ಚಾಲಕನ ಅಟ್ಟಹಾಸ ಇದು. ಬ್ಯಾನೆಟ್ ಮೇಲೆ ವ್ಯಕ್ತಿಯನ್ನ ಎಳೆದೊಯ್ದು ಕ್ರೂರತ್ವವನ್ನ ಮೆರೆದಿದ್ದಾನೆ. ಸಿಗ್ನಲ್ನಲ್ಲಿ ಸೈಡ್ ಬಿಡಲಿಲ್ಲ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಕ್ರೌರ್ಯವನ್ನ ಮೆರೆಯಲಾಗಿದೆ. ಬಾನೆಟ್ ಮೇಲಿದ್ದವ ಕಿರುಚಾಡಿದ್ರೂ ನಿಲ್ಲಿಸದೆ ಕಾರ್ ಚಾಲಕ ಕಾರನ್ನ ಚಲಾಯಿಸಿದ್ದಾನೆ. 1.5 ಕಿಲೋಮೀಟರ್ ಬಾನೆಟ್ ಮೇಲೆಯೇ ಎಳೆದೊಯ್ದಿದ್ದಾನೆ ದುರುಳ. HAL ರಸ್ತೆಯಲ್ಲಿ ನಿನ್ನೆ ಮಧ್ಯಾಹ್ನ ಭಯಾನಕ ಘಟನೆ ನಡೆದಿದೆ. KA03 NN 4501 ನಂಬರ್ನ ಮಾರುತಿ ಸುಜುಕಿ XLC ಕಾರ್ ಆಗಿದೆ. ಹಲಸೂರು ಠಾಣೆ ಪೊಲೀಸರಿಂದ ಕಾರು ಚಾಲಕ ಸುರೇಶನ್ನ ಬಂಧನಕ್ಕೆ ಒಳಪಡಿಸಲಾಗಿದ್ದು, ಕಾರನ್ನ ಸೀಸ್ ಮಾಡಿ ಕೊಲೆ ಯತ್ನ ಕೇಸ್ ಕೂಡ ದಾಖಲು ಮಾಡಲಾಗಿದೆ. ಗೂಡ್ಸ್ ಆಟೋ ಚಾಲಕನ ದೂರಿನ ಅನ್ವಯ ಆರೋಪಿಯನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಇದು ಬೆಂಗಳೂರಿನಲ್ಲಿ ನಿನ್ನೆ ಮಠಮಠ ಮಧ್ಯಾಹ್ನ ನಡೆದಿರುವಂತಹ ಘಟನೆ. ಇದು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ರಿ, ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಭಯವಾಗ್ತಾ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಏನಾದರೂ ಜೀವವೇ ಹೋಗಿದ್ರೆ ಏನ್ ಗತಿ ಅಂತ. ಗೂಡ್ಸ್ ಆಟೋ ಚಾಲಕನಿಗೂ ಹಾಗೂ ಕಾರು ಚಾಲಕನಿಗೆ ಕೊಂಚ ಕಿರಿಕಿರಿ ಆಗಿರುತ್ತೆ. ನಂತರದಲ್ಲಿ ಕಾರ್ ಚಾಲಕ ಅಟ್ಟಹಾಸವನ್ನೇ ಮೆರೆದಿದ್ದಾನೆ. ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ರಲ್ಲ, ಇದೇ ಕ್ರೂರಿ ಈ ರೀತಿಯಾಗಿ ಅಟ್ಟಹಾಸ ಮೆರೆದಿರುವಂಥದ್ದು. ಸುಮಾರು 1.5 ಕಿಲೋಮೀಟರ್ಗಳ ತನಕ ಬಾನೆಟ್ ಮೇಲೆ ಮತ್ತೋರ್ವ ಗೂಡ್ಸ್ ವಾಹನ ಚಾಲಕ ಬಿದ್ದಿದ್ರೂ ಕೂಡ ಲೆಕ್ಕಿಸದೆ ಹಾಗೆಯೇ ಕಾರನ್ನು ಚಲಾಯಿಸಿದ್ದಾರೆ. ಪಕ್ಕದಲ್ಲಿ ಸಂಚಾರ ಮಾಡ್ತಾ ಇದ್ದಂಥವರು ಈ ವಿಡಿಯೋವನ್ನ ಚಿತ್ರೀಕರಣ ಮಾಡಿದ್ದಾರೆ. ಇನ್ನು ದೂರಿನ ಅನ್ವಯ ಇದೀಗ ಕೇಸ್ ಕೂಡ ದಾಖಲಾಗಿದೆ. ಸ್ಥಳದಿಂದ ಪ್ರದೀಪ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಟೇಕ್ ಲುಕ್. ಇತ್ತೀಚೆಗೆ ಬೆಂಗಳೂರಿನಲ್ಲಿ ರೋಡ್ ರೇಜ್ ಘಟನೆಗಳು ಸಾಮಾನ್ಯವಾಗಿದೆ. ಆದರೆ ಬುಧವಾರ ಮಧ್ಯಾಹ್ನ ನಡೆದಂತಹ ಒಂದು ಘೋರ ಘಟನೆ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡುವಂತಹ ಒಂದು ಸಂದರ್ಭಕ್ಕೆ ತೆಗೆದುಕೊಂಡು ಹೋಗ್ಬಿಟ್ಟಿರುವಂಥದ್ದು. ಆದರೆ ಪೊಲೀಸರು ಆ ಒಂದು ಕೊಲೆ ಯತ್ನಕ್ಕೆ ಪ್ರಯತ್ನಿಸಿದ ಆರೋಪಿಯನ್ನು ಬಂಧಿಸಿದ್ದಾರೆ. ಸದ್ಯಕ್ಕೆ ನನಗೆ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೀನಿ. ಬುಧವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಟ್ರಿನಿಟಿ ಸರ್ಕಲ್ ಬಳಿ ಗೂಡ್ಸ್ ಆಟೋ ಚಾಲಕ ನಂಜುಂಡ ಎಂಬಾತ ತನ್ನ ಆಟೋವನ್ನು ರೈಟ್ ತಗೊತಾ ಇರ್ತಾನೆ. ಈ ವೇಳೆ ಹಿಂದೆಯಿಂದ ಬಂದಂತಹ ಮತ್ತೊಬ್ಬ ಕಾರ್ನ ಚಾಲಕ ಸುರೇಶ್ ಎಂಬಾತ ಆರನ್ ಮಾಡ್ತಾನೆ. ಈ ಆರನ್ ಮಾಡಿದ ವಿಚಾರಕ್ಕೆ ಇಬ್ಬರ ಮಧ್ಯೆ ಒಂದು ಸಣ್ಣ ವಿಚಾರಕ್ಕೆ ಗಲಾಟೆ ಶುರುವಾಗುತ್ತೆ. ಈ ವೇಳೆ ಕಾರ್ ಚಾಲಕ ಆಟೋ ಚಾಲಕನಿಗೆ ಅವಾಚ್ಯವಾಗಿ ನಿಂದನೆಯನ್ನು ಮಾಡ್ತಾನೆ. ತದನಂತರ ಕಾರ್ ಚಾಲಕ ಈ CB ಜಂಕ್ಷನ್ ಬಳಿ ನಿಂತ್ಕೋತಾನೆ. CB ಜಂಕ್ಷನ್ ಬಳಿ ಹಿಂದೆನೆ ಬಂದಂತಹ ಆಟೋ ಚಾಲಕ ನಂಜುಂಡ ತನ್ನನ್ನು ಯಾಕೆ ಬೈದೆ ಅಂತ ಹೇಳಿ ಇಲ್ಲಿಗೆ ಬಂದು ನಿಂತಾಗ ಆತನನ್ನು ಕ್ವಶನ್ ಮಾಡ್ತಾನೆ. ಆದರೆ ಆತ ಕ್ವಶನ್ ಮಾಡ್ತಿದ್ದಂಗೆ ಆ ಗಾಡಿಯನ್ನು ಮೂವ್ ಮಾಡೋಕ್ಕೆ ಕಾರ್ ಚಾಲಕ ಸುರೇಶ್ ಪ್ರಯತ್ನ ಪಡ್ತಾನೆ. ಈ ವೇಳೆ ಕಾರ್ ಮುಂದೆ ಬಂದು ನಿಂತಹ ನಂಜುಂಡನನ್ನು ಸಹ ಲೆಕ್ಕಿಸದೆ ಆತ ಕಾರನ್ನು ಮೂವ್ ಮಾಡಿದಾಗ ಆತ ಬಾನೆಟ್ ಮೇಲೆ ಬರ್ತಾನೆ. ಈ ವೇಳೆ ಬಾನೆಟ್ ಮೇಲೆ ಇದ್ರೂ ಸಹ ಆತನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರು ಸಹ ಕಾರ್ ಚಾಲಕ ಸುರೇಶ್ ಆ ಕಾರನ್ನು ಮುಂದೆ ಚಲಾಯಿಸಿಕೊಂಡು ಸ್ಪೀಡ್ ಆಗಿನೇ ಈ ಒಂದು ರಸ್ತೆಯಲ್ಲಿ ಸುಮಾರು 1 ಕಿಲೋಮೀಟರ್ ದೂರದ CSA ಕಾಲೇಜ್ ಏನಿದೆ ಆ ಕಾಲೇಜ್ ತನಕನೂ ಸಹ ಹೋಗ್ತಾನೆ. ಆದರೆ ದಾರಿ ಉದ್ದಕ್ಕೂ ಕಾರನ್ನ ನಿಲ್ಲಿಸುವಂತ ಹೇಳಿ ಆಟೋ ಚಾಲಕ ನಂಜುಂಡ ಕೇಳ್ಕೊತಾನೆ. ಆದರೆ ಆತನ ಮಾತಿಗೆ ಸೊಪ್ಪಾಗದಂತಹ ಕಾರ್ ಚಾಲಕ ಸುರೇಶ್ ಸ್ಪೀಡಾಗಿ ಕಾರನ್ನು ಒಂದು ಪ್ರಾಣಾಪಾಯ ಉಂಟು ಮಾಡುವ ರೀತಿಯಲ್ಲಿ ಕಾರನ್ನು ಚಲಾಯಿಸ್ಕೊಂಡು ಹೋಗ್ತಾನೆ. ಈ ದೃಶ್ಯ ಮತ್ತೊಬ್ಬ ಕಾರ್ ಚಾಲಕನ ಮೊಬೈಲಲ್ಲಿ ಸೆರೆಯಾಗಿರುತ್ತೆ. ತದನಂತರ ASR ಕಾಲೇಜ್ ಬಳಿ ಬೇರೆ ಕ್ಯಾಬ್ ಚಾಲಕರು ಮತ್ತು ಬೈಕ್ ಸವಾರರು ಈ ದೃಶ್ಯವನ್ನು ನೋಡಿ ಕಾರ್ ಚಾಲಕನನ್ನು ನಿಲ್ಲಿಸಿ ಯಾಕೆ ಈ ಥರ ಮಾಡ್ತಾ ಇದೆ ಅಂತ ಕೇಳಿದ ತಕ್ಷಣ ಅವರಿಗೂ ಸಹ ಆತ ಬೈದು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಸದ್ಯಕ್ಕೆ ಘಟನೆ ಬಗ್ಗೆ ಆಟೋ ಚಾಲಕ ನಂಜುಂಡ ಹಲಸೂರು ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದ. ಈ ಒಂದು ಘಟನೆಯಲ್ಲಿ ಆಟೋ ಚಾಲಕ ನಂಜುಂಡ ಕಾರ್ ಬಾನೆಟ್ ಮೇಲೆ ಸುಮಾರು 1 ಕಿಲೋಮೀಟರ್ ಹೋದರೂ ಸಹ ಪ್ರಾಣಾಪಾಯದಿಂದ ಪಾರಾಗಿದ್ದು, ಕೊಲೆ ಯತ್ನದ ಕೇಸ್ನಡಿ ಈಗ ಕಾರು ಚಾಲಕ ಸುರೇಶ್ನನ್ನ ಹಲಸೂರು ಪೊಲೀಸರು ಬಂಧಿಸಿದ್ದಾರೆ. ಕ್ಯಾಮ್ರಾಮನ್ ವಿಷ್ಣು ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು. ಇದು ದುಡ್ಡಿನ ದರ್ಪವೋ ಅಥವಾ ಮತ್ತೊಂದೋ ಗೊತ್ತಾಗ್ತಾ ಇಲ್ಲ. ಮನುಷ್ಯತ್ವವನ್ನೇ ಮರೆತು ಇಲ್ಲಿ ಕ್ರೂರಿಯಾಗಿ ವರ್ತನೆಯನ್ನ ತೋರಿದ್ದಾನೆ ಕಾರ್ ಚಾಲಕ. ಗೂಡ್ಸ್ ವಾಹನ ಚಾಲಕನನ್ನ ಈ ರೀತಿ ಕಾರ್ನ ಬ್ಯಾನೆಟ್ ಮೇಲೆ ಎಳೆದೊಯ್ದಿರುವಂತಹ ಘಟನೆ ಇದು. 1.5 ಕಿಲೋಮೀಟರ್ ತನಕ ಇದೇ ರೀತಿಯಾಗಿ ಎಳ್ಕೊಂಡು ಹೋಗಿದ್ದಾನೆ. ಆ ಕಾರ್ ಚಾಲಕ ಕೂಡ ಗೂಡ್ಸ್ ವಾಹನ ಚಾಲಕ ಕಿರ್ಚಾಡ್ತಿದ್ರು ಲೆಕ್ಕಿಸದೆ ಕಾರನ್ನ ಚಲಾಯಿಸಿದ್ದಾನೆ. ಕೊಂಚ ಹೆಚ್ಚು ಕಡಿಮೆ ಆಗಿ ಕೆಳಗೆ ಬಿದ್ದು ಏನಾದರೂ ಜೀವವೇ ಹೋಗಿದ್ರೆ ಏನ್ ಗತಿ ಇದು. ಈ ಕಾರ್ ಚಾಲಕನ ಅಟ್ಟಹಾಸಕ್ಕೆ ಅಲ್ಲಿನ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರತಿನಿಧಿ ಅಲ್ಲಿನ ಸ್ಥಳೀಯರನ್ನು ಕೂಡ ಮಾತನಾಡಿಸಿದ್ದಾರೆ. ಟೇಕ್ ಇಟ್.
ಬೆಂಗಳೂರಿನಲ್ಲಿ ನಡೆದಂತಹ ಒಂದು ರೋಡ್ ರೇಜ್ ಘಟನೆಯ ವೇಳೆ ಕಾರಿನ ಬಾನೆಟ್ ಮೇಲೆ ವ್ಯಕ್ತಿ ಇದ್ರೂ ಸಹ ಸುಮಾರು 1 ಕಿಲೋಮೀಟರ್ ತನಕನೂ ಸಹ ಕಾರನ್ನು ಚಲಾಯಿಸಿಕೊಂಡು ಆ ವ್ಯಕ್ತಿಯ ಪ್ರಾಣಕ್ಕೆ ಸಂಚಕಾರ ತರಲು ಕಾರಿನ ಚಾಲಕ ಯತ್ನಿಸಿದ್ದ. ಸದ್ಯಕ್ಕೆ ಆ ಕಾರಿನ ಚಾಲಕ ಸುರೇಶ್ ಎಂಬಾತನನ್ನು ಹಲಸೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಆ ಕಾರಿನ ಬಾನೆಟ್ ಮೇಲೆ ಪ್ರಾಣಕ್ಕೆ ಸಮಸ್ಯೆ ಎದುರಾದರೂ ಸಹ ಧೈರ್ಯವಾಗಿ ಇದ್ದಂತಹ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಈಗ ಯಾಕೆ ಆ ಘಟನೆ ಆಯಿತು ಮತ್ತು ಆತ ವರ್ತಿಸೋಕ್ಕೆ ಏನು ಕಾರಣ? ಸರ್ ಏನಿಲ್ಲ, ಸಿಗ್ನಲ್ ಬಿಟ್ಟಿತ್ತು, ನಮ್ಮ ಮುಂದೆ ಒಂದು ಗಾಡಿ ಇತ್ತು, ಅವ್ರು ಮೂವ್ ಮಾಡಿರಲಿಲ್ಲ. ಇವ್ರು ಆರನ್ ಮಾಡ್ತಾನೆ ಇದ್ರು. ನಾವು ಹ್ಯಾಂಡ್ ಸಿಗ್ನಲ್ ತೋರಿಸಿದ್ವಿ ರೈಟಿಗೆ ಹೋಗಬೇಕು ಅಂತ. ಲೆಫ್ಟಿಂದ ಬಂದು ಅಂತ ಬೈದರು ಇದ್ದಕ್ಕಿದ್ದಂಗೆ. ಅವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಬೈದರು. ನಮ್ಗೆ ಯಾಕೆ ಬೈದರು ಅನ್ನೋದೊಂದು ಬೇಜಾರು. ನಾವು ತಪ್ಪು ಮಾಡ್ದಿರ ಮುಂದೆ ಸಿಗ್ನಲಲ್ಲಿ ನಿಂತಿತ್ತು ಗಾಡಿ, ಸಿಗ್ನಲಲ್ಲೇ ನಿಂತಿತ್ತು. ನಾವು ಹೋಗಿ ಕೇಳಿದೆ, ವಿಂಡೋ ಓಪನ್ ಮಾಡಲಿಲ್ಲ ಅವರು. ಸಿಗ್ನಲ್ ಇದ್ದಿದ್ದರಿಂದ ಮುಂದೆ ಹೋಗಿ ನಿಂತ್ಕೊಂಡೆ ಸೈಡ್ಗೆ ಹಾಕಿ ಗಾಡಿನ ಅಂತ. ಸಿಗ್ನಲ್ ಬಿಡ್ತು. ನಾನು ಸ್ವಲ್ಪ ಕಾರಿಂದ ದೂರನೇ ಇದ್ದೆ, ಒಂದು 2 ಅಡಿ ದೂರನೇ ಇದೆ. ಗಾಡಿ ಬಂದು ಏಕಾಏಕಿ ನನಗೆ ಸಿಗ್ನಲ್ ಬಿಟ್ಟಿದ ತಕ್ಷಣ ಗುದ್ದಿದ್ರು. ನಾನು ಹಿಂದೆ ಬೀಳ್ತಾ ಇರೋ ಒಂದು ಕೈಯಲ್ಲಿ ಕಾರ್ ಇಟ್ಕೊಂಡೆ, ಅವ್ರು ಪಾಸ್ ಮಾಡೋರು. ಆಮೇಲೆ 2 ಕೈಯಲ್ಲಿ ಅದನ್ನೇ ಇಟ್ಕೊಂಡು ಸುಮಾರು 1.5 ಕಿಲೋಮೀಟರ್ಸ್ ಸರ್ ನಾನು ಹಂಗೆ ಹೊಡ್ಕೊಂಡು ಹೋಗಿದ್ದಾರೆ ಗಾಡಿನ. ಅಂದರೆ ಮೊದಲು ಎಲ್ಲಿಂದ ಸ್ಟಾರ್ಟ್ ಆಯಿತು ಸರ್ ನಿಮ್ಮಿಬ್ಬರಿಗೂ ಜಗಳ? ಯಾಕೆ ಕಾರಣ ಸ್ಟಾರ್ಟ್ ಆಯಿತು ಸರ್? ಅದು ಜಗಳ ಅಂತ ನಮ್ಗೆ ಅವ್ರೇನು ಇಲ್ಲ ಸರ್, ಬರೀ ಇಷ್ಟಕ್ಕೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು. ಆ ಸಿಗ್ನಲಲ್ಲಿ ಅವ್ರಿಗೆ ಜಾಗ ಬಿಟ್ಟಿಲ್ಲ ಅಂತ ನಮ್ಮ ಗಾಡಿ ಮುಂದೆ ಒಂದು ಗಾಡಿ ಇರುತ್ತೆ, ಅವ್ರು ಹೋಗಿಲ್ಲ ಅಂತ ನಾವು ನಿಂತಿರ್ತೀವಿ. ನಮ್ಮಿಂದ ಇವ್ರು ಆರನ್ ಮಾಡ್ತಿರೋ, ನಾವು ರೈಟಿಗೆ ಹೋಗ್ಬೇಕು ಅಂತಲೇ ಕೈ ತೋರಿಸ್ತೀವಿ, ರೈಟ್ ಸೈಡ್ಗೆ ಇದೇ ತೋರಿಸ್ತೀವಿ. ಇವರು ಏಕೈಕಿ ಒಂದು ಸೋಳೆ ಮಗನೆ ಅಂದಾಗ ನಮ್ಗೆ ತುಂಬ ಬೇಜಾರಾಗುತ್ತೆ. ಹಂಗಾಗಿ ನೆಕ್ಸ್ಟ್ ಸಿಗ್ನಲಲ್ಲಿ ಕೇಳಕ್ಕೆ ಹೋಗ್ತೀವಿ ಅಷ್ಟೇ ಅವ್ರನ್ನ. ನಾವೇನು ಗಲಾಟೆ ಮಾಡಿಲ್ಲ, ಯಾಕೆ ಸರ್ ಬೈದ್ರಿ, ನಾವೇನು ಮಾಡಿದ್ವಿ ಅಂತ ಕೇಳಕ್ಕೆ ಹೋಗ್ತೀವಿ. ಅವ್ರು ವಿಂಡೋ ಡೌನೇ ಮಾಡೋದಿಲ್ಲ. ಗಾಡಿ ಮುಂದೆ ಬಂದು ಸೈಡ್ಗೆ ಹಾಕಿ ಅಂತ ಹೇಳ್ತೀನಿ ಅಷ್ಟೇ. ಸಿಗ್ನಲ್ ಬಿಟ್ಟಿದ ತಕ್ಷಣ ಗುದ್ದುಬಿಟ್ಟು ನಮ್ಮನ್ನ ಹಂಗೆ ಗಾಡಿ ರನ್ ಮಾಡ್ತಾರೆ ಸರ್. ಎಷ್ಟು ದೂರ ಕಾರಲ್ಲಿ ಹೇಳ್ಕೊಂಡು ಹೋದ್ರು ಸರ್? 1.5 ಕಿಲೋಮೀಟ್ರು ಹೋಗಿದೆ ಸರ್. ಹಂಗೂ ಒಂದು 2 ವೀಲರ್ ಅವ್ರು ನಿಲ್ಲಿಸು ಅಂತ ಇದು ಮಾಡ್ತಾರೆ. ಅವನ ಮೇಲೂ ಹತ್ಸಕ್ಕೆ ಹೋಗ್ತಾರೆ ಗಾಡಿನ. ಅದಾದಮೇಲೆ ಹಿಂದೆ ಬರ್ತಾರೋ ಕ್ಯಾಬ್ಗಳು ಡ್ರೈವರ್ಗಳೆಲ್ಲ ನೋಡ್ತಾರೆ, ಆಟೋ ಡ್ರೈವರ್ ಕ್ಯಾಬ್ ಡ್ರೈವರೆಲ್ಲ ನೋಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಅವ್ರಿಗೆ ಓವರ್ಟೇಕ್ ಹೊಡೆದು ಮುಂದೆ ಹೋಗಿ ಸ್ಲೋ ಮಾಡ್ತಾರೆ ಗಾಡಿನ. ಹಾಗಾಗಿ ಗಾಡಿ ನಿಲ್ಸ್ಕೊತಾರೆ ಸರ್. ಇಲ್ಲಾಂದರೆ ಅವ್ರು ಬೇಕು ಇಂಟೆನ್ಷನಿಂದನೇ ಮಾಡಿರೋದು ಸರ್ ಇದು. ನಾನು ಹಂಗೂ ಹೇಳಿದೆ ನಿಲ್ಲಿಸು ಗಾಡಿನ ಅಂತ, ಸಾಯಿ ಅಂತಲೇ ಹೇಳಿದ್ರು ಸರ್ ಅವರು. ಸರ್ ಈಗ ಕಾರು ನೀವು ಬಾನೆಟ್ ಮೇಲೆ ಹತ್ಕೊಂಡು ಹೋಗ್ಬೇಕಾರೆ ನೀವು ನಿಲ್ಲಿಸಿ ಅಂತ ಕೇಳಿದ್ರು ಆತ ನಿಲ್ಲಿಸಿಲ್ಲ, ಸಾಯಿ ಅಂತನೂ ಸಹ ಹೇಳ್ತಾ ಇದ್ದ ನಿಮಗೆ. ಆದರೆ ಅವ್ನ ವರ್ತನೆ ಹೇಗಿದೆ ಸರ್? ಕಾರಲ್ಲಿ ಬೇರೆ ಯಾರು ಇದ್ರ ಸರ್? ಅವ್ರು ಮಿಸ್ಸಸ್ ಇದ್ರು, ಅವ್ರು ಆರಾಮಾಗಿ ಪಿಕ್ಚರ್ ನೋಡ್ದಂಗೆ ನೋಡ್ತಿದ್ರು ಸರ್. ಯಾವುದೇ ಕಾರಣಕ್ಕೂ ಅವ್ರು ಗಾಡಿ ಸ್ಲೋ ಮಾಡಿ ಅಂತ ಹೇಳಲಿಲ್ಲ ಸರ್. ಅವರು ಆರಾಮಾಗಿ ಕೂತಿದ್ರು. ಆಮೇಲೆ ಯಾರೂ ಪಬ್ಲಿಕ್ ಅವ್ರು ಗಾಡಿ ಅಡ್ಡ ಹಾಕಿದ್ರು ಕೂಡ ಎಲ್ಲೂ ಅವರು ಡೋರ್ ತೆಗ್ದಿಲ್ಲ, ವಿಂಡೋ ತೆಗ್ದಿಲ್ಲ ಸರ್. ಪೊಲೀಸವ್ರು ಬಂದಮೇಲೆ ತೆಗ್ದಿದ್ದು ವಿಂಡೋ. ಸರ್ ನೀವು ಏನು ಕೆಲಸ ಮಾಡೋದು ಸರ್? ಯಾವ ಆಟೋ ನೀವು ಚಾಲನೆ ಮಾಡ್ತಾಯಿದ್ರಿ? ಏನಿತ್ತು? ನಮ್ದು ಆಟೋ ಇಲ್ಲ, ಇದು ಗೂಡ್ಸ್ ಗಾಡಿ. ನಾವು ಯಾವಾಗಲೂ ಹೊಸಕೋಟೆಯಿಂದ ರೆಗ್ಯುಲರಾಗಿ ರೂಟ್ ನಮಗದು. ನಾವು ಇಲ್ಲಿಗೆ ಹೂವಿನ ತೊಗೊಂಬರ್ತೀವಿ. ಈ ಟೈಮಲ್ಲಿ ಇದು ಫಸ್ಟ್ ಟೈಮ್ ಹಿಂಗೆ ಆಗಿರೋದು ನಮಗೆ. ಸರ್ ಬೇರೆ ಏನಾರು ಅವಾಚ್ಯವಾಗಿ ನಿಲ್ಲಿಸೋದು, ಅವರು ಹೊಡೆಯಕ್ಕೆ ಬರೋದು, ಆ ರೀತಿ ಏನಾದ್ರು ಮಾಡಿದ್ರಾ? ಆ ಥರ ಏನಿಲ್ಲ, ಸೋಳೆ ಮಗ ಅಂತ ಅಂದಿದ್ದಷ್ಟೇ. ಕೇಳಕ್ಕೆ ಹೋಗಿದ್ದಕ್ಕೆ ಇಷ್ಟೆಲ್ಲ ಕ್ರಿಯೇಟ್ ಆಯಿತು ಸರ್. ಸರ್ ಎಲ್ಲರೂ ಅವನ್ನ ಅಡ್ಡ ಹಾಕ್ತಾರೆ, ಅಡ್ಡ ಹಾಕಿದಾಗೂ ಸಹ ಕೆಳಗೆ ಇಳಿನಿಲ್ವ ಅವನು? ಆ ಟೈಮಲ್ಲಿ ಅವ್ನ ವರ್ತನೆ ಹೇಗಿತ್ತು ಸರ್? ಆವಾಗ ವಿಂಡೋ ಡೌನ್ ಮಾಡಿ ಸಾರಿ ಅಂತ ಕೇಳ್ದ ಸರ್. ಬಟ್ ಪಬ್ಲಿಕ್ ಬಿಟ್ಟಿಲ್ಲ ಆ ಟೈಮಲ್ಲಿ. ತಿರ್ಗಿ ಆಮೇಲೆ ಇಳಿಲಿಲ್ಲ ಅವನು, ಪೊಲೀಸವ್ರು ಬರೋ ಗಂಟೆ ಇಳಿಲಿಲ್ಲ ಅವನು. ಬಂದಮೇಲೆ ಹಿಡಿದಿದ್ದು. ಸರ್ ಏನಾದ್ರು ಡ್ರಿಂಕ್ಸ್ ಏನಾದ್ರು ಮಾಡಿದ್ರಾ? ಅಲ್ಲ ಬೇರೆ ರೀತಿ ಏನಾದ್ರು ಬೇರೆ ರೀತಿಯಾಗಿ ವರ್ತನೆಯನ್ನು ಮಾಡ್ತಿದ್ರಾ? ಇಲ್ಲ, ಡ್ರಿಂಕ್ಸ್ ಬಗ್ಗೆ ನಂಗೆ ಗೊತ್ತಿಲ್ಲ. ಪೊಲೀಸವ್ರು ಕರ್ಕೊಂಡು ಹೋದ್ರು ಅವರು. ಅವನ ಹೆಸರು ಏನು ಅಂತ ಏನಾರು ಹೇಳಿದ್ರೆ ಏನು ಕೆಲಸ ಮಾಡ್ತಿದ್ದ ಅಂತ? ನಾನು ಅದೆಲ್ಲ ಕೇಳಲು ಇಲ್ಲ ನನಗೆ. ಯಾಕಂದರೆ ಇದು ಗಾಬ್ರಿಲಿ ಏನಾಗಿತ್ತು, ಎದೆ ನೋವು ಬಂತು. ಸ್ಟೇಷನ್ಗೆ ಹೋಗಿದ ತಕ್ಷಣ ಸಿಕ್ಕಾಪಟ್ಟೆ ಎದೆ ನೋವು ಬಂತು. ನಾನು ಅಲ್ಲೇ ಲೋಕಲ್ ಹಾಸ್ಪಿಟಲ್ ಅಡ್ಮಿಂಟ್ ಆಗಿದೆ. ಆಮೇಲೆ ತಿರ್ಗಾ ಬಂದ ಅಷ್ಟರಲ್ಲಿ FIR ರೆಡಿ ಆಗ್ತಾಯಿತ್ತು ಸರ್ ಅದು. ಸೊ ಪೊಲೀಸ್ನವರೆಲ್ಲ ನಿಮಗೆ ಹೇಗೆ ಸಪೋರ್ಟ್ ಮಾಡಿದ್ರು ಸರ್? 100% ತುಂಬ ಆನೆಸ್ಟಾಗಿ ಡ್ಯೂಟಿ ಮಾಡಿದ್ದಾರೆ, ಯಾವುದೇ ಕಾಂಪ್ರಮೈಸ್ ಇಲ್ದಿರೋಕ್ಕೆ ಮಾಡಿದ್ದಾರೆ ಸರ್. ಸರ್ ನಿಮ್ಮ ಏನು ಕೆಲಸ ಮಾಡೋದು ಸರ್ ನೀವು? ಆಟೋ ಅಂದರೆ ಈ ಗೂಡ್ಸ್ ಜೊತೆ ಓಡಿಸ್ಕೊಂಡು? ನಾವು ಫ್ಲವರ್ ಬಿಸ್ನೆಸ್ ಮಾಡೋದು. ನಮ್ಮದು ರೆಗ್ಯುಲರಾಗಿ ಬರುತ್ತೆ ಸರ್, ಹೊಸಕೋಟೆಯಿಂದ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ಓಕೆ. ಬೆಂಗಳೂರಲ್ಲಿ ಸಾಮಾನ್ಯ ಆಗಿಬಿಟ್ಟಿದೆ ಸರ್ ರೋಡ್ ರೇಜ್ ಘಟನೆಗಳು. ಸೊ ಬೇರೆಯವ್ರಿಗೆಲ್ಲ ಏನು ಹೇಳ್ತೀರಾ ಸರ್ ಈ ಒಂದು ಘಟನೆಯಿಂದ? ಸರ್ ನಾವೇನು ಹೇಳ್ತೀವಿ ಅಂದರೆ, ಇವಾಗ ನಿಮಗೂ ತಂದೆ ತಾಯಿ ಇರ್ತಾರೆ, ನಿಮಗೂ ಇಲ್ಲ ಮಕ್ಕಳಿರ್ತಾರೆ. ಅದೇ ಥರ ನಾವು ಇದ್ದೀವಿ ಸರ್. ನಮ್ಮ ಮನೇಲೂ ನಮ್ಮ ತಾಯಿ ಕಾಯ್ತಾ ಇರ್ತಾರೆ, ನಮಗೂ ಮಕ್ಕಳಿದ್ದಾರೆ. ಒಂದು ಸ್ವಲ್ಪ ನೋಡಿಕೊಂಡು ಮಾಡಿ ಅಂತ ಗಾಡಿಗಳನ್ನ ಓಡಿಸಿ. ಏನಾದ್ರು ಒಂದು ಪ್ರಾಬ್ಲಮ್ ಇದೆ ಅಲ್ಲೇ ನಿಂತು ಒಂದು ನಿಮಿಷ ಸಾರಿ ಕೇಳೋದ್ರಲ್ಲಿ ಯಾರಿಗೂ ಏನೂ ತೊಂದರೆ ಇಲ್ಲ ಸರ್. ಬೇಕಾಬಿಟ್ಟು ಈ ಥರ ಮಾಡಿದ್ರೆ, ಇವಾಗ ನನ್ನ ಪ್ರಾಣ ಹೋಗಿದ್ರೆ ನಮ್ಮ ಮನೆಯವ್ರಿಗೆ, ನಂಗೆ ಚಿಕ್ಕ ಮಗ ಇದ್ದಾನೆ 3 ವರ್ಷ, ಯಾರು ಸರ್ ನೋಡ್ಕೊತಿದ್ರು? ನಮ್ಮ ತಾಯಿ ಇದ್ದಾರೆ, ವಯಸ್ಸಾಗಿರೋ, ಯಾರು ನೋಡ್ಕೊತಿದ್ರು ಅಲ್ವಾ? ಹೋಗ್ಲಿ, ನನ್ನ ಜಾಗದಲ್ಲಿ ಅವ್ರ ಮನೆ ಮಕ್ಕಳೇ ಇದ್ದಿದ್ರೆ ಅವ್ರಿಗೆ ಹೆಂಗೆ ಅನ್ನಿಸ್ತಿತ್ತು ಸರ್? ಥ್ಯಾಂಕ್ ಯು ಸರ್. ಓಕೆ, ಇದಿಷ್ಟು ಕಾರ್ ಚಾಲಕನ ಪುಂಡಾಟದ ವೇಳೆ ಪ್ರಾಣಾಪಾಯದಿಂದ ಪಾರಾದಂತಹ ನಂಜುಂಡ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ವಿಷ್ಣು ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.